ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫ್ರೆಂಡ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಟೀಚಿಂಗ್ ಪೋಸ್ಟ್ ಏನಿದೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ಸ್ನ ನೋಟಿಫಿಕೇಷನ್ ನಿಮಗೆ ತಲುಪ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಟೀಚರ್ ಪೋಸ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಯಾರಿಗೆಲ್ಲ ಟೀಚರ್ ಆಗಿ ಆಗಬೇಕು ಮತ್ತು ಲೆಕ್ಚರ್ ಪೋಸ್ಟಿಗೆ ಅಪ್ಲೈ ಮಾಡಬೇಕು ಅಂತ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಅವರಿಗೊಂದು ಒಳ್ಳೆಯ ಅವಕಾಶ ಇದು. BEL ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಜಾಲಹಳ್ಳಿ ಬೆಂಗಳೂರು ಏನಿದೆ ಇಲ್ಲಿ ಟೀಚಿಂಗ್ ಪೋಸ್ಟಿಗೆ ಅಪ್ಲಿಕೇಶನನ್ನು ಕರೆದಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಡೀಟೇಲ್ ಆಗಿ ಯಾವುದೆಲ್ಲ ಪೋಸ್ಟು ಕರೆದಿರುವಂಥದ್ದು, ಎಷ್ಟು ಪೋಸ್ಟ್ ಇದೆ, ಸ್ಯಾಲ್ರಿ ಹೇಗಿದೆ ಮತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂತೆಲ್ಲ ಅದರ ಡೀಟೇಲ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದಿರುವಂಥದ್ದು BEL ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಜಾಲಹಳ್ಳಿ ಬೆಂಗಳೂರು. ಇಲ್ಲಿ ಇನ್ನು ಯಾವೆಲ್ಲ ಪೋಸ್ಟ್, ನೇಮ್ ಆಫ್ ದಿ ಪೋಸ್ಟ್ ಯಾವುದು ಅಂತೇಳಿ ನೋಡೋದಾದರೆ ಕನ್ನಡ ಪೋಸ್ಟು ಕರೆದಿರುವಂಥದ್ದು. ಇದು ಒಂದು ಹುದ್ದೆ ಇದೆ. ಟೋಟಲ್ ಪೋಸ್ಟ್ ಇರುವಂಥದ್ದು ಒಂದು. ಇದು ಡಿಗ್ರಿ ಕಾಲೇಜಿಗೆ ಟೀಚ್ ಮಾಡಲಿಕ್ಕೆ ಲೆಕ್ಚರ್ ಪೋಸ್ಟಿಗೆ ಕರೆದಿರುವಂಥದ್ದು. ಇದಕ್ಕೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತೇಳಿ ನೋಡೋದಾದರೆ MA ಆಗಿರಬೇಕು, ಅಂದರೆ ಕನ್ನಡನ ಮೇಜರ್ ಸಬ್ಜೆಕ್ಟಾಗಿ ಸ್ಟಡಿ ಮಾಡಿರಬೇಕು ಮತ್ತು KCET, ನೆಟ್ KCET ಏನಿದೆ ಇದನ್ನು ಪಾಸ್ ಮಾಡ್ಕೊಂಡಿರಬೇಕು. ಅಂಥವರಿಗೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಎರಡನೇ ಪೋಸ್ಟ್ ನೋಡೋದಾದರೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಟೋಟಲ್ ಪೋಸ್ಟ್ ಬಂದು ಒಂದು ಇರುವಂಥದ್ದು. ಇನ್ನು ಇದು ಕೂಡ ಅಷ್ಟೇ ಡಿಗ್ರಿ ಕಾಲೇಜಿಗೆ PGT ಪೋಸ್ಟ್ ಇರುವಂಥದ್ದು. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ MBA, MCOM ಅಥವಾ MBS ಇದಾಗಿರಬೇಕು ಮತ್ತು ನೆಟ್ ಸ್ಲೆಕ್ಟ್ ಏನಿದೆ ಇದು ಪಾಸ್ ಆಗಿರಬೇಕು. ಅದವರಿಗೆ ಈ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮೂರನೇ ಪೋಸ್ಟ್ ನೋಡೋದಾದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪೋಸ್ಟ್ ಇರುವಂಥದ್ದು. ಒಂದು ಪೋಸ್ಟ್ ಖಾಲಿ ಇರುವಂಥದ್ದು. ಇದು ಕೂಡ ಅಷ್ಟೇ ಡಿಗ್ರಿ ಕಾಲೇಜಿಗೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿ ನೋಡೋದಾದರೆ MCA ಆಗಿರಬೇಕು ಅಥವಾ MSc ಕಂಪ್ಯೂಟರ್ ಸೈನ್ಸನ್ನು ಸ್ಟಡಿ ಮಾಡಿರಬೇಕು ಒಂದು ಸಬ್ಜೆಕ್ಟಾಗಿ. ಅಂಥವರಿಗೆ ಈ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ನಾಲ್ಕನೇ ಹುದ್ದೆ ನೋಡೋದಾದರೆ ಫಿಸಿಕ್ಸ್. ಇದು ಟೋಟಲ್ ಪೋಸ್ಟು 1 ಇರುವಂಥದ್ದು. ಇದು PU ಕಾಲೇಜಿಗೆ ಟೀಚ್ ಮಾಡಲಿಕ್ಕೆ ಇರುವಂಥದ್ದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ MSc ಫಿಸಿಕ್ಸಲ್ಲಿ MSc ಆಗಿರಬೇಕು ಮತ್ತು B.Ed ಮಾಡಿರಬೇಕು. ಅಂಥವರಿಗೆ ಈ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಬಯಾಲಜಿ ಒಂದು ಪೋಸ್ಟ್ ಇದೆ. ಇದು ಕೂಡ ಅಷ್ಟೇ PU ಕಾಲೇಜಿಗೆ ಟೀಚ್ ಮಾಡಲಿಕ್ಕೆ ಇರುವಂಥದ್ದು. ಕ್ವಾಲಿಫಿಕೇಷನ್ ಏನಿರಬೇಕು ಅಂತೇಳಿ ನೋಡೋದಾದರೆ MSc ಬಾಟ್ನಿ ಅಥವಾ ಝೂಯಾಲಜಿ ಏನಿದೆ ಅದು, ಅಥವಾ ಲೈಫ್ ಸೈನ್ಸ್ ಇರ್ಬೋದು ಅಥವಾ ಬಯೋಸೈನ್ಸ್ ಇರ್ಬೋದು, ಇದನ್ನು ಸ್ಟಡಿ ಮಾಡಿರಬೇಕು ಮತ್ತು B.Ed ಆಗಿರಬೇಕು. ಅಂಥವರಿಗೆ ಈ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟ್ ಪೋಸ್ಟ್ ನೋಡೋದಾದರೆ ಸ್ಟ್ಯಾಟಿಸ್ಟಿಕ್ಸ್. ಟೋಟಲ್ ಪೋಸ್ಟು 1 ಇರುವಂಥದ್ದು. ಸೆಕ್ಷನ್ PUCಗೆ ಟೀಚ್ ಮಾಡಲಿಕ್ಕೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ MSc ಅಥವಾ MA ಸ್ಟ್ಯಾಟಿಸ್ಟಿಕ್ಸನ್ನು ಸ್ಟಡಿ ಮಾಡಿರಬೇಕು ಅಂಥವರು ಮತ್ತು B.Ed ಆಗಿರಬೇಕು. ಇವರಿಗೆ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ನೆಕ್ಸ್ಟ್ ಪೋಸ್ಟು ಕಂಪ್ಯೂಟರ್ ಸೈನ್ಸ್. ಟೋಟಲ್ ಪೋಸ್ಟ್ ಇರುವಂಥದ್ದು 1. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ MCA ಆಗಿರಬೇಕು ಅಥವಾ MTech ಆಗಿರಬೇಕು ಅಥವಾ ME ಇವರಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಪ್ಲಸ್ B.Ed ಆಗಿರಬೇಕು. ಇಂಥ ಏನಾದರೂ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೆ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ನೆಕ್ಸ್ಟ್ ಪೋಸ್ಟು CBSE ಸ್ಕೂಲ್ ಏನಿದೆ ಅವರದೇ, ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಟೀಚ್ ಮಾಡಲಿಕ್ಕೆ ಇಂಗ್ಲೀಷ್ ಟೀಚರನ್ನು ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿರೋದು. ಟೋಟಲ್ ಪೋಸ್ಟ್ ನೋಡೋದಾದರೆ 1 ಪೋಸ್ಟ್ ಖಾಲಿ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಡಿಗ್ರಿಯಲ್ಲಿ ಇಂಗ್ಲೀಷನ್ನು ಮೇಜರ್ ಸಬ್ಜೆಕ್ಟಾಗಿ ಸ್ಟಡಿ ಮಾಡಿರಬೇಕು ಮತ್ತು B.Ed ಆಗಿರಬೇಕು. ಅಂಥವರಿಗೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟ್ ಡ್ಯಾನ್ಸ್ ಟೀಚರ್. ಇದು ಕೂಡ ಅಷ್ಟೇ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ. ಟೋಟಲ್ ಪೋಸ್ಟು 1 ಇರುವಂಥದ್ದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದರೆ PUC ಆಗಿರಬೇಕು ಮತ್ತು ಡ್ಯಾನ್ಸ್ಗೆ ಸಂಬಂಧಿಸಿದಂತೆ ಡಿಗ್ರಿಯನ್ನು ಅಥವಾ ಡಿಪ್ಲೊಮಾ ಏನಿದೆ ಇದನ್ನು ಮುಗಿಸಿರಬೇಕು. ಅಂಥವರಿಗೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟ್ ಫಿಸಿಕಲ್ ಎಜುಕೇಷನ್ ಪೋಸ್ಟು ಖಾಲಿ ಇರುವಂಥದ್ದು. ಟೋಟಲ್ ಪೋಸ್ಟ್ ಖಾಲಿ ಇರೋದು 1 ಪೋಸ್ಟ್ ಖಾಲಿ ಇದೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡಿದ್ರೆ ಡಿಗ್ರಿ ಜೊತೆಗೆ B.Ed ಎಜುಕೇಷನನ್ನು ಮಾಡಿರಬೇಕು. ಅಂಥವ್ರಿಗೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು.
ನೆಕ್ಸ್ಟ್ ಪೋಸ್ಟು ಸ್ಯಾನ್ಸ್ಕ್ರಿಟ್ ಪೋಸ್ಟ್ ಖಾಲಿ ಇರುವಂಥದ್ದು. ಟೋಟಲ್ ಪೋಸ್ಟು ಒಂದು ಪೋಸ್ಟ್ ಖಾಲಿ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬಿ ಎ ಅಂದರೆ ಬಿ ಎಯಲ್ಲಿ ಸ್ಯಾನ್ಸ್ಕ್ರಿಟ್ನ ಒಂದು ಸಬ್ಜೆಕ್ಟಾಗಿ ಮೇಜರ್ ಸಬ್ಜೆಕ್ಟಾಗಿ ಸ್ಟಡಿ ಮಾಡಿರಬೇಕು ಮತ್ತು ಎಮ್ ಎ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಅಂಥವರಿಗೆ ಈ ಪೋಸ್ಟ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟ್ ಪೋಸ್ಟು ಕಂಪ್ಯೂಟರ್ ಸೈನ್ಸ್. ಟೋಟಲ್ ಪೋಸ್ಟ್ ಖಾಲಿ ಇರುವಂಥದ್ದು ಒಂದು. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತೇಳಿ ನೋಡೋದಾದರೆ ಬಿ ಎಸ್ ಸಿಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಮಾಡಿರಬೇಕು ಮತ್ತು ಬಿ ಸಿ ಎ ಮತ್ತು ಬಿ ಎಡನ್ನು ಮಾಡಿರಬೇಕು. ನೆಕ್ಸ್ಟ್ ಲೈಬ್ರರಿಯನ್ ಪೋಸ್ಟ್ ಖಾಲಿ ಇರುವಂಥದ್ದು. ಟೋಟಲ್ ಪೋಸ್ಟ್ ಒಂದು ಪೋಸ್ಟ್ ಖಾಲಿ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ ಬಿ ಲಿಬ್ ಆಗಿರಬೇಕು ಅಥವಾ ಡಿಪ್ಲೊಮಾವನ್ನು ಲೈಬ್ರರಿ ಲೈಸೆನ್ಸ್ ಏನಿದೆ ಅದರಲ್ಲಿ ಡಿಪ್ಲೊಮಾವನ್ನು ಮುಗಿಸಿರಬೇಕು ಅಂಥವರಿಗೆ ಈ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತೇಳಿ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ. ರಿಟರ್ನ್ ಟೆಸ್ಟಲ್ಲಿ 70% ತೊಗೊಂಡು ಮತ್ತು ಇಂಟರ್ವ್ಯೂಲಿ 20% ತಗೊಂಡು ಶಾರ್ಟ್ ಲಿಸ್ಟ್ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೆಲೆಕ್ಟ್ ಆದವ್ರನ್ನ. ಇನ್ನು ಅಪ್ಲಿಕೇಶನ್ ಜೊತೆ ಏನೆಲ್ಲ ಡಾಕ್ಯುಮೆಂಟನ್ನು ಅವರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ನೋಡೋದಾದರೆ SSLC ಮಾರ್ಕ್ಸ್ ಕಾರ್ಡನ್ನು ಒಂದು ಸೆಟ್ ಜೆರಾಕ್ಸನ್ನು ಎಲ್ಲ ಕೂಡ ಅಷ್ಟು ಒಂದು ಸೆಟ್ ಜೆರಾಕ್ಸನ್ನು ಕಳಿಸ್ಕೊಡ್ಬೇಕು. SSLC ಮಾರ್ಕ್ಸ್ ಕಾರ್ಡು ಮತ್ತು PUC ಫಸ್ಟ್ PUC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಇದು ಕೂಡ ಅಷ್ಟೇ ಮಾರ್ಕ್ಸ್ ಕಾರ್ಡನ್ನು ಜೆರಾಕ್ಸ್ ಮಾಡಿ ಕಳಿಸ್ಕೊಡ್ಬೇಕು. ಮತ್ತು ಡಿಗ್ರಿಯಲ್ಲಿ ಎಲ್ಲ ಸೆಮಿಸ್ಟರ್ ಏನಿದೆ ಅದರ ಎಲ್ಲ ಸೆಮಿಸ್ಟರ್ನ ಒಂದು ಜೆರಾಕ್ಸ್ ಕಾಪಿಯನ್ನು ಕಳಿಸ್ಕೊಡ್ಬೇಕು. ಮತ್ತು PG ಡಿಗ್ರಿ ಏನಿದೆ ಅದರ ಕೂಡ ಅಷ್ಟೇ 2 ವರ್ಷ ಇರ್ಬೋದು, ಅದರ ಸೆಮಿಸ್ಟರ್ ಏನಿದೆ ಅದರ ಎಲ್ಲ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಇದೆ ಅದನ್ನು ಕಳಿಸ್ಕೊಡ್ಬೇಕು. ಮತ್ತು ಡಿಗ್ರಿ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಕಳಿಸ್ಕೊಡ್ಬೇಕು ಇವರಿಗೆ. ಭರ್ತಿ ಮಾಡಿದ ಅರ್ಜಿ ಏನಿದೆ ಅದು ಮತ್ತು ಡಾಕ್ಯುಮೆಂಟ್ ಏನಿದೆ ಇದನ್ನು ಸ್ಪೀಡ್ ಪೋಸ್ಟ್ ಇರ್ಬೋದು ಅಥವಾ ಕೊರಿಯರ್ ಮೂಲಕ ಇರ್ಬೋದು. ಇದರ ಮೂಲಕ ನೀವು ಸೆಪ್ಟೆಂಬರ್ 9ನೇ ತಾರೀಕು ಒಳಗಡೆ ನೀವು ಕಳಿಸ್ಕೊಡ್ಬೇಕಾಗುತ್ತದೆ. ಇನ್ನು ಅಡ್ರೆಸ್ ಏನಿದೆ ಅಪ್ಲಿಕೇಶನ್ ಕಳಿಸುವಂಥ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು BEL ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿರುವಂತಹ ಟೀಚಿಂಗ್ ಪೋಸ್ಟ್ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.